ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ಅಲ್ಲಿರೋ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಹೆಚ್ಚು ಜಗಳ ಆಡ್ತಿದ್ದಾರೆ. ಇವರ ಜಗಳವೇ ಪ್ರೊಮೋ ಕಂಟೆಂಟ್ ಆಗ್ತಿದೆ. ಆ ರೀತಿನೇ ಕಿರಿಕ್ ಮಾಡ್ಕೊಳ್ತಿದ್ದಾರೆ. ಇವರ ಬಗೆಗಿನ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿರೋ ಸೀಕ್ರೆಟ್ ರೂಮ್ ನಿಜಕ್ಕೂ ಕಿರಿಕ್ ರೂಮ್ ಆಗಿದೆ. ಮನೆಯ ಮಂದಿಯ ಆಟ ನೋಡಿ ಹೇಗೆ ಆಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಸಣ್ಣ ವಿಷಯಕ್ಕೂ ಜಗಳ ಆಡ್ತಿದ್ದಾರೆ. ಪರಸ್ಪರ ಅಣಕ ಮಾಡ್ತಿದ್ದಾರೆ. ರಕ್ಷಿತಾರನ್ನ ಧ್ರುವಂತ್ ಅಣಕ ಮಾಡ್ತಾರೆ. ಧ್ರುವಂತ್ ಸ್ಟೈಲ್ ಅನ್ನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಇವರ ಜಗಳ ಸುಖ ಸುಮ್ನೆ ಅನ್ನುವ ಹಾಗೇನೆ ಇದೆ. ಇದರಿಂದ ಸೀಕ್ರೆಟ್ ರೂಮ್ ಪಕ್ಕ ಕಿರಿಕ್ ರೂಮ್ ಆಗಿದೆ. ಸೀಕ್ರೆಟ್ ರೂಮ್ ಅಲ್ಲಿ ಜಗಳ ಆಡಿರೋದು ಕಡಿಮೆ. ಬಿಗ್ ಬಾಸ್ ಸೀಸನ್ ಗಳಲ್ಲಿ ಈ ರೂಮ್ ಅಲ್ಲಿ ಕಿತ್ತಾಡಿರೋದು ಇಲ್ವೇ ಇಲ್ಲ. ಆದ್ರೆ ಸೀಸನ್ 12ರ ಸ್ಪರ್ಧಿಗಳಾದ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಕಿತ್ತಾಡ್ಕೊಳ್ತಿದ್ದಾರೆ. ಇತರ ಸ್ಪರ್ಧಿಗಳು ಆಡೋದನ್ನ ಕಾಮೆಂಟ್ ಹೊಡೆಯೋದನ್ನ ನೋಡ್ಕೊಂಡು ಬೇರೆ ಪ್ಲಾನ್ ಮಾಡ್ಕೊಳ್ಬೇಕು. ಆದ್ರೆ ಸೀಕ್ರೆಟ್ ರೂಮ್ ಅಲ್ಲಿರೋ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಕಿತ್ತಾಡ್ಕೊಳ್ತಿದ್ದಾರೆ. ಸಣ್ಣ ವಿಷಯಕ್ಕೂ ಜಗಳ ಆಡ್ತಿದ್ದಾರೆ. ಸೀಕ್ರೆಟ್ ರೂಮ್ ಒಳಗೆ ಹೋದ ಮೊದಲ ದಿನವೇ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಕಿತ್ತಾಡಿದ್ದಾರೆ. ಅಯ್ಯೋ ದೇವರೇ, ಒಂದೇ ರೂಮ್ ಅಲ್ಲಿ ಇವರ ಜೊತೆಗೆ ಹೇಗೆ ಇರೋದು ಅನ್ನೋದನ್ನ ರಕ್ಷಿತಾ ಶೆಟ್ಟಿ ಕೇಳ್ಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿಯನ್ನ ಧ್ರುವಂತ್ ಅಣಕ ಮಾಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಯಾವ ರೀತಿ ಮಾಡ್ತಾರೆ ಅದನ್ನ ಧ್ರುವಂತ್ ಅನುಕರಣೆ ಮಾಡ್ತಾರೆ. ಈ ಕಾರಣಕ್ಕೂ ಜಗಳ ಆಗಿರೋದು ಇದೆ ಅಂತಲೂ ಹೇಳಬಹುದು. ಜಿಮ್ಮಿಯ ಪ್ರೋಮೋ ಕಂಟೆಂಟ್ ಜನರನ್ನ ಸೆಳೆಯುತ್ತಿದೆ. ಆದ್ರೆ ಈಗ ಸೀಕ್ರೆಟ್ ರೂಮ್ ಕಂಟೆಂಟ್ ಪ್ರೋಮೋ ಆಗ್ತಿದೆ. ಬೇರೆಯವರ ಆಟದ ದೃಶ್ಯ ಇದ್ದರೂ ಸಹ ಪ್ರಮುಖವಾಗಿ ಸೀಕ್ರೆಟ್ ರೂಮ್ ನ ಮಾತು ಮತ್ತು ಜಗಳಗಳೇ ಇಲ್ಲಿ ಹೈಲೈಟ್ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಆಡ್ತಿದ್ದಾರೆ. ರಘು ಚೆನ್ನಾಗಿಯೇ ಹೋಗ್ತಿದ್ದಾರೆ. ಗಿಲ್ಲಿ ನಟ ಟ್ರ್ಯಾಕ್ ಅಲ್ಲಿಯೇ ಇದ್ದಾರೆ. ರಕ್ಷಿತಾ ಶೆಟ್ಟಿ ಧ್ರುವಂತ ಹೈಲೈಟ್ ಬಿಡಿ. ಆದ್ರೆ ಇತರ ಸ್ಪರ್ಧಿಗಳಲ್ಲಿ ಧನುಷ್ ಸೈಲೆಂಟ್ ಆಗಿದ್ದಾರೆ ಮತ್ತು ರಾಶಿಕಾ ಶೆಟ್ಟಿ ಆಟ ಮುಂದುವರೆದಿದೆ. ಸ್ನೇಹಿತರೆ, ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿಯ ಈ ಜಗಳದ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.